ಮುಂದೆ ಕುಂಭರಾಶಿ. ರಾಶಿಗೆ ರಾಹುವಿನ ಅನುಕೂಲ ಇದ್ದೇ ಇದೆ. ಜನ್ಮದ ರಾಹು ಮಾತ್ರ ಅದು ಒಂದು ಬೇರೆ ದೋಷ. ಆದರೆ ಕುಂಭ ರಾಶಿಯಲ್ಲಿ ರಾಹು ಅಂಥ ಮಾರಕ ಅಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತದೆ. ಪಿತ್ತ ಮತ್ತು ಕಫ ಆಗದೇ ಇರುವಂತೆ ನಿಮ್ಮ ಆಹಾರ ಪದ್ಧತಿ, ನಾನು ಆಗಲೇ ಹೇಳಿದಂತೆ ವ್ಯಾಯಾಮ, ಮೈ ಬೆವರುವಷ್ಟು ಸ್ವಲ್ಪ ವ್ಯಾಯಾಮವನ್ನು ಇಟ್ಟುಕೊಳ್ಬೇಕು ಕುಂಭರಾಶಿಯವರು. ಇಲ್ಲದೆ ಹೋದರೆ ನಾವು ಕುಂಭ ಅಂದರೆ ಒಂದು ಮಡಕೆ ಇದ್ದಂಗೆ ಇರಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಚಟುವಟಿಕೆ, ಚೈತನ್ಯವಾಗಿರ್ತಕ್ಕಂತಹ ಒಂದು ಮಾಸವೂ ಆಗಿದೆ. ಇದು ರವಿಯ ಸ್ವಕ್ಷೇತ್ರದ ತಿಂಗಳು ಅಂತ ಹೇಳಿದ್ದೀನಿ. ಹಾಗಾಗಿ ಆಹಾರ ಕ್ರಮದಲ್ಲಿ ಮತ್ತು ವ್ಯಾಯಾಮದ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ, ಗಮನ ಇರಬೇಕು ಕುಂಭರಾಶಿಯವರಿಗೆ. ನೀವು ಕೂಡ ನಾಗಪೂಜೆಗಳು, ನಾಗಕ್ಷೇತ್ರಗಳು, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಪೂಜೆ, ನರಸಿಂಹದೇವರ ಪ್ರದಕ್ಷಿಣಾ ನಮಸ್ಕಾರ, ಅಭಿಷೇಕ ಸೇವೆಗಳು, ಇದನ್ನು ನಿಮ್ಮ ಕೈಲಿ ಯಾವುದು ಆಗುತ್ತೋ ಅದನ್ನು ಶಕ್ತಾನುಸಾರ ಮಾಡಿ ಕೈ ಮುಗಿಯತಕ್ಕಂಥದ್ದು ಕುಂಭರಾಶಿಗೆ. ಕನ್ಯಾ ರಾಶಿಗೆ ಇನ್ನು ಕುಜನು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಹೋಗ್ತಕ್ಕಂಥ ತಿಂಗಳು ಇದೇ ಆಗಿದೆ. ಅದರಿಂದ ಶನಿಯ ಮೇಲೆ ಇರತಕ್ಕಂತಹ, ಶನಿಗೆ ಮತ್ತು ಕುಜನಿಗೆ ಇರತಕ್ಕಂಥ ಷಷ್ಟಾಷ್ಟಕ ದೋಷ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಎಲ್ಲೆಲ್ಲೂ ಸ್ವಲ್ಪ ವೈರತ್ವ ಅನ್ನೋದು ಜಾಸ್ತಿ ಆಗ್ತದೆ. ರಾಜರಲ್ಲಿ, ಆಡಳಿತ ವರ್ಗದಲ್ಲಿ ಮತ್ತು ಯುದ್ಧಾದಿಗಳ ವಿಷಯದಲ್ಲಿ ಇದೆಲ್ಲ ಸ್ವಲ್ಪ ವೈರತ್ವ ಜಾಸ್ತಿ ಆಗ್ತದೆ, ಅಥವಾ ಜಿದ್ದು ಜಾಸ್ತಿ ಬೆಳೀತದೆ ಷಷ್ಟಾಷ್ಟಕ ಯೋಗದಲ್ಲಿ. ನಾನೇ ಶ್ರೇಷ್ಠ, ನಾನು ಹೇಳಿದ್ದೇ ಆಗಬೇಕು ಅಂತಕ್ಕಂಥ ಒಂದು ದುರ್ಬುದ್ಧಿ ಆಡಳಿತ ವರ್ಗಕ್ಕೆ ಬರ್ತದೆ. ಅದು ಅಮೆರಿಕ ಇರಬಹುದು, ಇಲ್ಲ ಶ್ರೀಲಂಕಾ ಇರಬಹುದು, ಇಲ್ಲ ಭಾರತ ಇರ್ಬೋದು, ಎಲ್ಲವೂ ಗ್ರಹಚಾರ ವಿಶೇಷವಾಗಿ ಆ ದೋಷಗಳು ನಡೀತಾ ಇರತಕ್ಕಂಥದ್ದು. ಕುಜ ಮತ್ತು ಶನಿಯ ಷಷ್ಟಾಷ್ಟಕ ಯೋಗ ಅದು ಪರಿಹಾರ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀವಿ. ಆಮೇಲೆ ಮೀನರಾಶಿ ಶನಿ ಕೂಡ ಅಲ್ಲಿ ವಕ್ರಿನೂ ಇರೋದು ಇನ್ನೊಂದು ದೋಷ. ವಕ್ರಿ ಗ್ರಹನು ಮೊದಲೇ ಪಾಪಗ್ರಹ. ವಕ್ರೀಣಾಂ ಮಹಾವೀರ್ಯಸ್ತು. ಪಾಪರು ವಕ್ರಿಯಾದಾಗ ಆಯಾ ಭಾಗದ ಜನಕ್ಕೆ ಪಾಪಗಳ ದಶೆ ಜಾಸ್ತಿ ಆಗ್ತದೆ ಅಂತಂಥ ಶಾಸ್ತ್ರ ವಚನ ಇದೆ. ವಕ್ರೀ ಶನಿಯನ್ನು ಕುಜನು ನೋಡ್ತಕ್ಕಂಥದ್ದು ಈಗ ಆಲ್ರೆಡಿ ನಡೀತಾ ಇದೆ. ಅದು ಪರಿಹಾರ ಆಗಿ ಕುಜನು ಕನ್ಯಾ ರಾಶಿಗೆ ಹೋಗಿ ಪರಸ್ಪರ ದೃಷ್ಟಿ ದೋಷ ಬರ್ತದೆ. ಆಗ ಸಪ್ತಮ ದೃಷ್ಟಿ ದೋಷ ಬರ್ತದೆ. ಸ್ವಲ್ಪ ಮಂಗಳ ಕಾರ್ಯಗಳಿಗೆ, ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗಿಯೂ ಕೂಡ ಅದು ಸ್ವಲ್ಪ ವಿಘ್ನಗಳು ಆಗಿ, ಮನಸ್ತಾಪಗಳಾಗಿ, ಈ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಕನ್ಯಾ ರಾಶಿಗೆ ಕುಜನು ಹೋದಾಗ ಇದು ತಿಂಗಳ ಗೋಚಾರ ವಿಷಯವನ್ನು ಹೇಳ್ತಾ ಇದ್ದೀನಿ. ಈಗ ಶುಭ ಕಾರ್ಯಗಳಿಗೆ ತಡೆ ಇರ್ತದೆ. ಇದರೊಂದಿಗೆ ಇನ್ನೊಂದು ಮೂರನೇ ದೋಷ ಇದೆ. ಕುಜಗ್ರಸ್ತ ಕೇತು ಅಥವಾ ಕೇತುಗ್ರಸ್ತ ಕುಜನ ಸಿಂಹದ ಮಾಸ ಸಂಚಾರ, ಅದರಲ್ಲಿ ಈಗ ಗ್ರಹಶೂನ್ಯವಾಗಿ ಕಾಳಸರ್ಪ ದೋಷ ನಡೀತಾ ಇದೆ. ಅದು ಇನ್ನೊಂದು ಸ್ವಲ್ಪ ಸಮಯ ಇರ್ತದೆ. ಆವಾಗ ಅತಿಯಾದ ಚಾರಗಳು, ಅಂದರೆ ಕಾಳಸರ್ಪ ದೋಷವೂ ಹೌದು, ಯೋಗವೂ ಹೌದು. ಯಾವುದಾದ್ರೂ ಒಂದು ವಿಷಯ ಇದ್ದರೆ ಅದನ್ನೇ ಅತಿಯಾಗಿ ಮಾಡೋದು. ಅದು ಮಾಧ್ಯಮಗಳಿರ್ಬೋದು, ಸಿನಿಮಾದವರಿರ್ಬೋದು, ರಾಜಕೀಯದಲ್ಲಿರ್ಬೋದು. ಒಂದೇ ವಿಷಯವನ್ನು ಅದನ್ನೇ ಅತಿಯಾಗಿ ಮಾಡುವಂಥದ್ದು. ಆಯಿತಾ, ಏನೋ ಒಂದಷ್ಟು ಸಂಪಾದನೆ ಆಗೋಕ್ಕೆ ಶುರು ಆಯಿತು, ಎಲ್ಲ ಇಹಾಪರ ಎಲ್ಲ ಬಿಟ್ಟು ಅದ್ರ ಹಿಂದೆನೇ ತಿರುಗೋದು. ಈ ಥರ ಅತಿಯಾಗಿರ್ತಕ್ಕಂತಹ ಚಾರ ಅಥವಾ ಯಾವುದಾರ ದುರಭ್ಯಾಸಗಳಿರ್ತದೆ. ಈ ದುರಭ್ಯಾಸಗಳು ಇದೇ ಅತಿಯಾಗ್ತದೆ. ಅರ್ಥ ಆಗ್ತಿದೆಯಾ? ಈ ರೀತಿಯ ಒಂದು ಅತಿಯಾಗಿರ್ತಕ್ಕಂತಹ ನಡೆಗಳು ಜಾಸ್ತಿ ಆಗ್ತಕ್ಕಂತಹ ದೋಷ ಈ ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷಗಳಲ್ಲಿ ನಡೀತಕ್ಕಂಥದ್ದು ಆಗ್ತದೆ. ಇದು ಮೂರನೇ ದೋಷ ಇದೆ ಈ ತಿಂಗಳಲ್ಲಿ. ಪ್ರಕೃತಿ ವಿಕೋಪಗಳು, ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ನಿಧಾನವಾಗ್ತದೆ ಪ್ರಗತಿ. ಜೊತೆಯಲ್ಲಿ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತದೆ. ಪಶ್ಚಿಮ ತೀರಗಳು,
ಸೌತ್ ಮತ್ತು ವೆಸ್ಟರ್ನ್ ಜಾಗಗಳಲ್ಲಿ ವಿಪರೀತ ಹಾನಿ ಆಗ್ತಕ್ಕಂಥದ್ದು. ನೀವು ಆಲ್ರೆಡಿ ನೋಡ್ತಾ ಇರಬಹುದು, ಅಮೆರಿಕಾದ ಒಂದು ಟೆಕ್ಸಸ್ ನಗರದಿಂದ ಹಿಡಿದು ಇಟಲಿ, ಲಂಡನ್ ನಗರಗಳೆಲ್ಲ ಕಂಡು ಕೇಳರಿಯದ ಮಳೆ, ಪ್ರವಾಹ ಇತ್ಯಾದಿಗಳು ಸಿಕ್ಕಾಪಟ್ಟೆ ಬರ್ತಾ ಇರತಕ್ಕಂಥದ್ದು. ಅದಿನ್ನೂ ಉಲ್ಬಣ ಆಗುತ್ತೆ. ಇನ್ನೂ ಪ್ರಾಯ ಹಾಗಾಗದೇ ಇರಲಿ, ದೇವರ ಅನುಗ್ರಹ ಬೇಕು. ಆದರೆ ಗ್ರಹಚಾರವು ಹಾಗಿದ್ದಾಗ ಪ್ರಾಯ ಒಂದು ರೀತಿಯ ಸುನಾಮಿಯ ಅಪಾಯವು ಕೂಡ 3 ಸಮುದ್ರಗಳು ಸೇರುವ ಒಂದು ಕಡೆಯಿಂದ ಇದೇ ಸೌತ್ ಆ್ಯಂಡ್ ವೆಸ್ಟರ್ನ್ ಹೆಮಿಸ್ಫಿಯರ್ ಮಧ್ಯದಲ್ಲಿ ಇರತಕ್ಕಂತಹ ಸಮುದ್ರದ ಆಳದಿಂದ ಉತ್ಪತ್ತಿ ಆಗ್ತಕ್ಕಂತಹ ಒಂದು, ಅದನ್ನು ಬಡವಾನಲ ಅಂತ ಕರೀತಾರೆ, ಅದರ ದೋಷವೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪ್ರಕೃತಿ ವಿಕೋಪಗಳು ಬಹಳ ಕಷ್ಟಕರವಾಗಿರ್ತಕ್ಕಂತಹ ತಿಂಗಳು ಕೂಡ ಆಗಿದೆ. ವರ್ಷಕಾಲವೂ ಇರುವುದರಿಂದ ನೀವೇನು ಹೇಳೋದು, ಮಳೆಗಾಲದಲ್ಲಿ ಮಳೆ ಬಂದೇ ಬರ್ತದೆ ಅಂತಂತ ನೀವು ಅಂದ್ಕೋಬಹುದು. ನಾನು ಮಳೆಗಾಲದ ಬಗ್ಗೆ ಹೇಳ್ತಿಲ್ಲ, ಪ್ರಕೃತಿ ವಿಕೋಪದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಿದೆಲ್ಲ ಹೇಳ್ತೀನಿ, ಈ ಥರ ಹೇಳ್ತೀನಂದರೆ ತಿಳ್ಕೊಳ್ಳೋದಕ್ಕಿಂತ ಏನು ವಕ್ರವಾಗಿ ಯೋಚನೆ ಮಾಡುವಂತಹ ಪ್ರವೃತ್ತಿ ಇವತ್ತಿನ ಜನರಲ್ಲಿ ಜಾಸ್ತಿ ಇದೆ. ಹಾಗಾಗಿ ಏನು ಹೇಳ್ತಾ ಇದ್ದಾರೆ, ಏನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಲ್ಲ. ಹಾಗಾಗಿ ಅವಸರ ಮಾಡಿಕೊಳ್ಳದೆ ಶಾಂತಚಿತ್ತರಾಗಿ ಈ ವಿಷಯಗಳನ್ನು ತಿಳ್ಕೊಳ್ಳಿ. ಇದರಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಕಾರ್ಯಕ್ರಮದ ಉದ್ದೇಶವೇ ಅದು. ಹಾಗಾಗಿ ವ್ಯಾಪಾರಗಳು ಸ್ವಲ್ಪ ನಿಧಾನಗತಿ ಆಗ್ತದೆ. ತೈಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಯಂತ್ರೋಪಕರಣಗಳು, ಅದು ಹಡಗಿರಬಹುದು ಅಥವಾ ವಿಮಾನಗಳಿರಬಹುದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೊಳವೆಗಳಿರಬಹುದು, ಇದರದ್ದೆಲ್ಲ ಕ್ರಯ ವಿಕ್ರಯಗಳಲ್ಲಿ ಬಹಳ ತೀವ್ರವಾಗಿರ್ತಕ್ಕಂಥ ಪೈಪೋಟಿ ಆಗ್ತದೆ. ಅದನ್ನು ನಿಯಂತ್ರಣ ಮಾಡಿಕೊಂಡು ಭಾರತಕ್ಕೆ ಒಂದು ರೀತಿಯ ಜಾಣ್ಮೆಯಿಂದ ಏನು ದೇಶವನ್ನು ಈ ವಿಷಯವನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಗಳು, ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಆಶಯ ಇದೆ ನಮಗೆಲ್ಲ. ಈ ರೀತಿಯ ಅನೇಕವಾಗಿರ್ತಕ್ಕಂತಹ ಒಂದು ವಿಶೇಷವೂ ಆಧ್ಯಾತ್ಮಿಕತೆಯು, ದೈವಿಕತೆಯು ಮತ್ತು ಗ್ರಹರ ಕೆಲವು ಕುಜ ಮತ್ತು ಶನಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ದೋಷಗಳು ಇರತಕ್ಕಂತಹ ಒಂದು ಗೋಚಾರ ವಿಶೇಷವನ್ನು ಹೇಳಿದ್ದಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.